ओम गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ॐ गणानां त्वा गणपतिं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनशृण्वन्नोतिभिः सेदसादनं श्रीमहागणाधिपतये नमः। प्रणो देवी सरस्वती वाजे एवते धेनाम वित्रवत वाग्देव्यै नमः। कल्याणाद्भुत गात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम वेद वेदांत वेद्याय मेघश्यामलमूर्तये हंसां मोहन रूपाय पुण्यश्लोकाय मंगलम इष्टदेवता कुलदेवता भूनीला समेत श्रीलक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಭಾಗವನ್ನು ನಾವು ಆರಂಭ ಮಾಡೋಣ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ನಾವು ಮಹಾಯಾಗ ಕ್ರಮಾರಾಧ್ಯ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ। ಈಗ ಹಾಗೆ ಮಹಾಯೋಗೇಶ್ವರೇಶ್ವರಿ ಎಲ್ಲ ಯೋಗಿಗಳಿಗೂ ಕೂಡ ಸನತ್ ಕುಮಾರ ಸನತ್ ಸನಂದನಾದಿಗಳು ತ್ರಿಮೂರ್ತಿಗಳು ಎಲ್ರಿಗೂ ಕೂಡ ಆ ಜಗನ್ಮಾತೇನೆ ಈಶ್ವರಿ ಅಂತ ಹೇಳಿ ನಾವು ಈ ಭಾಗವನ್ನ ಮುಗಿಸಿದ್ವಿ। ಇವತ್ತಿನ ಭಾಗದಲ್ಲಿ ಮಹಾತಂತ್ರ ಅಂತ ಹೇಳಿ ನೋಡಿ, ದೇವಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ರೂಪನೇ ತಂತ್ರ, ಹಾಗಾಗಿ ಅದು ಮಹಾತಂತ್ರ ರೂಪ। ದೇವಿಯ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ರೂಪ ತಂತ್ರ ರೂಪ। ಅಂದ್ರೆ ಈ ಶ್ರೇಷ್ಠವಾಗಿರ್ತಕ್ಕಂತಹ ತಂತ್ರವಿದ್ಯೆ ಅಂದ್ರೆ ಯಾವುದು ಅಂದ್ರೆ ನಾವು ಈಗಾಗಲೇ ಹಲವಾರು ಸರ್ತಿ ಹೇಳಿರ್ತಕ್ಕಂಥ ಶ್ರೀವಿದ್ಯಾ। ಹಾಗಾಗಿ ಎಲ್ಲ ತಂತ್ರಗಳು ಕೂಡ ಒಂದು ಕಡೆ ಇಟ್ಟಾಗ ಶ್ರೀವಿದ್ಯಾ ಅನ್ನೋ ತಂತ್ರವನ್ನ ಇನ್ನೊಂದು ಕಡೆಗೆ ಇಟ್ಟಾಗ ಇದ್ರ ತೂಕನೇ ಜಾಸ್ತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ। ಹಾಗಾಗಿ ಶ್ರೀವಿದ್ಯಾ ತಂತ್ರ ಏನನ್ನ ಪ್ರತಿಪಾದಿಸುತ್ತೆ, ಅದು ಏನ್ ಕೊಡುತ್ತೆ ನಮ್ಗೆ ಅಂತಂದ್ರೆ ನೋಡಿ, ತಂತ್ರಗಳಲ್ಲಿ ಭಕ್ತಿ ಒಂದು, ಹಾಗೆ ಅದರಿಂದ ಮುಕ್ತಿ ಕೂಡ ಕೊಡ್ತಕ್ಕಂತಹ ಈ ಶ್ರೀ ವಿದ್ಯಾ ಮಹಾತಂತ್ರ ಅಂತ ಕರೀತಾರೆ। ಮುಂದೆ ಮಹಾಮಂತ್ರ, ನಾವು ಇದನ್ನ ಅನೇಕ ಸರ್ತಿ ಹೇಳ್ಬಿಟ್ಟಿದ್ದೀವಿ। ಮಹಾಮಂತ್ರ ಅಂತಂದಾಗ ಶ್ರೀವಿದ್ಯೆನೇ ಮಹಾಮಂತ್ರ ಅಂತ ಹೇಳಿ, ಅಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳು ಕೂಡ ಹೇಳಿರ್ತಕ್ಕಂತಹ ಎಲ್ಲವೂ ಕೂಡ ಕಂಪ್ರೈಸಿಂಗ್ ಆಫ್ ಎವ್ರಿಥಿಂಗ್। ಹಾಗಾಗಿ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ, ಅತ್ಯಂತ ಮುಕ್ತಿಯನ್ನು ಕೊಡ್ತಕ್ಕಂತಹ ಆ ಒಂದು ಅಪೂರ್ವವಾಗಿರ್ತಕ್ಕಂತಹ ಶ್ರೀವಿದ್ಯಾ। ಹಾಗಾಗಿ ಶ್ರೀವಿದ್ಯೆ ಇವತ್ತು ಮಂತ್ರಾಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ। ಹಾಗಾಗಿ ಇದು ಶಾಸ್ತ್ರದ ಒಂದು ವಚನ। ಹಾಗಾಗಿ ಜಗನ್ಮಾತೆ ಈ ಮಂತ್ರದ ಅಧಿದೇವತೆ, ಮಂತ್ರವೇ ಅವಳು, ಅಕ್ಷರಗಳೇ ಅವಳು ಅಂತ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿರೋದ್ರಿಂದ ಅವಳು ಮಹಾಮಂತ್ರ। ಮುಂದೆ ಮಹಾಯಂತ್ರ ಅಂತ ನೋಡಿ, ಯಂತ್ರ ಅಂತ ಜ್ಞಾಪಕ ಬಂದಾಗ ನಮಗೆ ಶ್ರೀಚಕ್ರನೇ ಮೊದಲು ಜ್ಞಾಪಕ ಬರುತ್ತೆ। ಹಾಗಾಗಿ ಆ ಶ್ರೀಚಕ್ರನೇ ಮಹಾಯಂತ್ರ। ಶ್ರೀಚಕ್ರದ ವಿಶೇಷತೆ ಏನು ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ಭೂಪ್ರಸ್ತಾರ, ಆಮೇಲೆ ಬೇರು ಪ್ರಸ್ತಾರ ಮತ್ತೆ ಕೈಲಾಸ ಪ್ರಸ್ತಾರ ಅಂತ 3 ಪ್ರಸ್ತಾರಗಳು। ಭೂಪ್ರಸ್ತಾರ ಅಂತಂದ್ರೆ 2 ಡೈಮೆನ್ಷನಲ್, ಆಮೇಲೆ ಮೇರು ಪ್ರಸ್ತಾರ ಅಂದ್ರೆ 3 ಡೈಮೆನ್ಷನಲ್। ಮುಂದಕ್ಕೆ ಆ ಒಂದು ಪ್ರಸ್ತಾರಗಳಲ್ಲಿ
ಬೀಜ ಮಂತ್ರಗಳನ್ನೇನಾದ್ರೂ ಬರೆದಿದ್ದ ಪಕ್ಷದಲ್ಲಿ ನೋಡಿ, ಶ್ರೀಚಕ್ರ ಅಂತಂದಾಗ ನಾವು ಅದರ ಒಂದು ಜಿಯೋಮೆಟ್ರಿ ರೇಖಾಗಣಿತವನ್ನ ಮಾತ್ರ ನೋಡ್ತೇವೆ. ಆದ್ರೆ ಆ ಶ್ರೀಚಕ್ರದಲ್ಲಿ ಏನಾದ್ರೂ ಬೀಜ ಮಂತ್ರಗಳನ್ನ ಬರೆದಿದ್ದ ಪಕ್ಷದಲ್ಲಿ ಬಹಳ ಮುಖ್ಯ. ಅಲ್ಲಿ ಆ ಎಲ್ಲ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ದೇವತೆಗಳು, ಅದರ ಅಧಿದೇವತೆಗಳು, ಪ್ರತ್ಯಧಿದೇವತೆಗಳು, ಪರಿವಾರ ದೇವತೆಗಳು ಎಲ್ಲರೂ ಇದ್ದಾರೆ. ಆದ್ರೆ ಆ ಶ್ರೀಚಕ್ರದಲ್ಲಿ ಮೇಲ್ಗಡೆ ಪ್ರತಿಯೊಂದು ಇದರಲ್ಲೂ ಕೂಡ ಬೀಜಾಕ್ಷರಗಳನ್ನ ಬರೆದಿದ್ದೇ ಆದ್ರೆ ಅದಕ್ಕೇನ್ ಕರೀತಾರೆ ಅಂತಂದ್ರೆ ಕೈಲಾಸ ಪ್ರಸ್ತಾರ ಅಂತ ಕರೀತಾರೆ. ಈ ಕೈಲಾಸ ಪ್ರಸ್ತಾರವನ್ನ ಮನೆಯಲ್ಲಿ ಇಟ್ಕೋಬಾರದು ಅಂತ ಹೇಳ್ತಾರೆ. ಈ ಮೇರು ಪ್ರಸ್ತಾರವನ್ನ ನಾವು ಈಗಾಗಲೇ ಹೇಳಿದ್ವಿ, ಕೂತ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಗುರುಗಳು ಏನು ಹೇಳಿರ್ತಾರೋ ಅದ್ರ ಪ್ರಕಾರ ಅದರ ಪೂಜೆಗಳನ್ನ ಮಾಡಿ ಅದರ ಅನುಸರಣೆಯನ್ನ ಮಾಡ್ತಾ ಅದರ ಒಂದು ಫಲವನ್ನ ಪಡಿಬಹುದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಮಹಾಸನ. ಹಿಂದೆ ಈ ಆಸನಗಳ ಬಗ್ಗೆ ನಾವು ಬಹಳ ವಿಸ್ತಾರವಾಗಿ ಹೇಳಿದ್ವಿ. ಶ್ರೀ ಮಾತ್ರೇ ನಮಃ, ಶ್ರೀ ಮಹಾರಾಜ್ಞಿ ನಮಃ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿದಾಗ ಆ ಒಂದು ಮಹೇಶ್ವರಿ ಆಸನಗಳ ಬಗ್ಗೆ ನಾವು ಹೇಳ್ತಾ ಇದ್ದಾಗ ಇದು ಉತ್ಕೃಷ್ಟವಾಗಿರ್ತಕ್ಕಂತಹ ಆಸನವನ್ನು ಉಳ್ಳವಳು ಅಂತ. ಮಹಾ ಅಂದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈ ಮಹಾ ಅಂತಕ್ಕಂಥದ್ದನ್ನ ನಾವು ಹಲವಾರು ಬಾರಿ ಹೇಳ್ತಾ ಇರ್ತೀವಿ. ಮಹಾ ಅಂತಂದ್ರೆ ಅದೇ ಅಲ್ಟಿಮೇಟ್, ಅದು ಬಿಟ್ಟರೆ ಬೇರೆ ಯಾವುದು ಇಲ್ಲ ಅನ್ನೋ ಮಾತನ್ನ ನಾವು ಹೇಳ್ತಾ ಇದೀವಿ. ಹಾಗಾಗಿ ಅಂತಹ ಮಹಾಸನ ಅಂದ್ರೆ ಯಾವುದು ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಅಥವಾ ಎತ್ತರದಲ್ಲಿರ್ತಕ್ಕಂಥ ಅಥವಾ ಅದಕ್ಕಿಂತ ಹೈಟ್ ಇರ್ತಕ್ಕಂಥ ಅಥವಾ ಮತ್ತೊಂದು ಅದಕ್ಕೆ ಯಾವುದೇ ಕಂಪ್ಯಾರಿಸನ್ ಇಲ್ಲದೆ ಇರ್ತಕ್ಕಂತಹ ಅದೇ ಅಲ್ಟಿಮೇಟ್ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಆಸನ. ಹಾಗಾಗಿ ಅದು ಮಹಾಸನ ಅಂತ. ಈಗ ಹಿಂದೆ ನಾವು ಹೇಳಿದ್ವಿ ಪಂಚಬ್ರಹ್ಮಾಸನ ಸ್ಥಿತ ಅಂತ ಕೂಡ ನಾವು ಹೇಳಿದ್ವಿ. ಇಲ್ಲಿ 5 ಆಸನಗಳು ಯಾವ್ಯಾವುದು ಅಂದ್ರೆ ಪಂಚಪ್ರಣವಾಸನ, ಪಂಚದಿಗಾಸನ, ಪಂಚಭೂತಾಸನ, ಪಂಚಬ್ರಹ್ಮಾಸನ, ಪಂಚಕಳಾಸನ ಅಂತ ನಾವು ಹಿಂದೆ ಹೇಳಿದ್ವಿ. ಹಾಗಾಗಿ ಈ ಒಂದು ಪಂಚಪ್ರಣವಗಳು, ಪಂಚದಿಗಾಸನಗಳು, ಪಂಚಭೂತಗಳು ಎಲ್ಲವೂ ಸೇರಿ ಒಂದೊಂದು ಆಸನಗಳು, ಎಲ್ಲ ಆಸನಗಳ ಮೇಲೂ ಆಕೆ ಅಲಂಕರಿಸಿದಾಳೆ ಅಂತ. ಹಾಗೆ ಜಗನ್ಮಾತೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಹೃದಯದಲ್ಲಿ ಆಕೆ ಆಸೀನಳಾಗಿದ್ದು ಇಡೀ ನಮ್ಮ ಶರೀರವನ್ನ ನೋಡ್ತಾ ಇದ್ದಾಳೆ ಅಂತ. ಈ ಹೃದಯನ ನಾವು ಈ ಶರೀರ ಅಂತ ತಗೊಂಡಾಗ ಹಿಂದೆ ಒಂದು ಮಾತನ್ನ ಹೇಳಿದ್ದೆ ನಾನು. ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಪ್ರತಿ ಒಂದು ಜೀವಕೋಶಗಳು, ಸೆಲ್ಸ್, ಒಂದೊಂದು ಶ್ರೀಚಕ್ರ ಅಥವಾ ಒಂದು ಅಂಗ ಅಂತ ತಗೊಂಡಾಗ ಅಥವಾ ಒಂದು ಅಖಿಲಾಂಡ ಕೋಟಿಗಳಲ್ಲಿ ಒಂದೊಂದು ಬ್ರಹ್ಮಾಂಡ ಅಂತ ತಗೊಂಡಾಗ ನಮ್ಮ ಶರೀರವೇ ಅತ್ಯಂತ ಅನೇಕ ಕೋಟಿ ಬ್ರಹ್ಮಾಂಡದಿಂದ ಆಗಿದೆ ಅನ್ನುವಾಗ ಜಗಜ್ಜನನಿ ಹೃದಯದಲ್ಲಿರ್ತಕ್ಕಂಥ ಜಗಜ್ಜನನಿ ಇಡೀ ಬ್ರಹ್ಮಾಂಡ ಅಂತಕ್ಕಂಥ ಈ ಶರೀರವನ್ನು ಅವಳು ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಅನ್ನೋ ಮಾತನ್ನು ನಾನು ಹೇಳಿದ್ದೆ. ಹಾಗಾಗಿ ಇದು ಒಂದು ಆಸನ ಆಗಿರೋದ್ರಿಂದ ಅಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ. ನಮ್ಮ ಶರೀರವನ್ನೇ ಬ್ರಹ್ಮಾಂಡ ಅಂತ ತಗೊಂಡಾಗ ಕಣಕಳಗಳು ಕೂಡ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದೊಂದು ಇದು ಅಂತಂದಾಗ ಅದು ಕೂಡ ಆಕೆ ಅದರ ಒಂದು ಕಂಟ್ರೋಲ್ ಅನ್ನ ಮಾಡ್ತಾ ಇದ್ದಾಳೆ. ಹಾಗಾಗಿ ಇದು ಮಹಾಸನ. ಹಾಗಾಗಿ ಜಗಜ್ಜನನೇ ನಮ್ಮ ಹೃದಯದಲ್ಲೇ ಇದ್ದಾಳೆ ಅನ್ನುವಾಗ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊರಗಡೆ ಪ್ರಪಂಚದಲ್ಲಿ ನಾವು ನೋಡ್ಬೇಕಾಗಿಲ್ಲ. ನಮ್ಮ ಒಳಗಡೆ ಇರ್ತಕ್ಕಂತಹ ಆ ಜಗಜ್ಜನನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಗೆ ಬೇಕಾದಷ್ಟು ವಿವರಗಳನ್ನ ನಾನು ಈಗಾಗಲೇ ಕೊಟ್ಟೆ. ಒಂದು ಚಿತ್ರವನ್ನೋ ಚಕ್ರವನ್ನೋ ಅಥವಾ ಇನ್ನೊಂದೋ ಮತ್ತೊಂದೋ ಇಟ್ಕೊಂಡು ಮೊದಲು ಆ ದೇವಿಯನ್ನ ಅದರಲ್ಲಿ ನೋಡ್ತಾ ನಮ್ಮ ಭಕ್ತಿ ಭಾವದಿಂದ ಅವಳನ್ನ ಇದು ಮಾಡಬೇಕು, ಆರಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಗೆ ಯಾವುದು ಶಕ್ತಿ ಪ್ರಾಪ್ತವಾಗಿ ನಮ್ಮಲ್ಲೇ ಇದ್ದಾಳೆ ಆ ಶಕ್ತಿ, ಆ ಶ್ರೀಚಕ್ರ ಒಳಗಡೆನೆ ಇದೆ, ನಮ್ಮಲ್ಲೇ ಆ ದೇವಿ ಇದ್ದಾಳೆ ಅಂತ ಹೇಳಿ ನಾವು ಅದನ್ನ ಅರ್ಥ ಮಾಡ್ಕೊಂಡಾಗ ಕಣ್ಮುಚ್ಚಿ ನಾವು ನಮ್ಮ ಪಾಡಿಗೆ ನಾವು ಮಾಡಿದಾಗ ಅದು ಆ ದೇವಿಯನ್ನ ಕಾಣಬಹುದು ಅನ್ನೋ ವಿಚಾರವನ್ನ ನಾವು ಬಹಳ ವಿಸ್ತಾರವಾಗಿ ಹಿಂದಿನ ಒಂದು ಎಪಿಸೋಡ್ಗಳಲ್ಲಿ ನಾವು ಈಗಾಗಲೇ ಹೇಳಿದ್ದೀವಿ. ಮುಂದೆ ಮಹಾಯಾಗ ಕ್ರಮಾರಾಧ್ಯ ಅಂತ. ಹಿಂದೆ ಬಂಡಾಸುರ ವಧೆ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ದೇವತೆಗಳು ಎಲ್ಲರೂ ಕೂಡ ಪರಮೇಶ್ವರನನ್ನ ಹೋಗಿ ಪ್ರಾರ್ಥಿಸಿದ್ರು. ಪರಮೇಶ್ವರನನ್ನೇ ಶಿವಗುರು ಅಂತ ಹೇಳಿ ತಂದು ಕೂರಿಸಿ ಆ ಒಂದು ಯಾಗವನ್ನ ಮಾಡಿದ್ರು. ಯೋಜನೆಗಳಷ್ಟು ದೊಡ್ಡದಾಗಿರ್ತಕ್ಕಂತಹ ಆ ಒಂದು ಅಗ್ನಿಕುಂಡವನ್ನ ಮಾಡಿ ಅದರಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಆವಾಗ ಆ ಅಗ್ನಿಯಿಂದ ಆ ಚಿತಗ್ನಿಕುಂಡದಿಂದ ಆ ದೇವಿ ಎದ್ದು ಬಂದ್ಲು ಅನ್ನೋ ಮಾತನ್ನ. ಇಲ್ಲಿ ಮಹಾಯಾಗ ಕ್ರಮಾರಾಧ್ಯ ಅಂದ್ರೆ
ಯಾಗವನ್ನ ಪದ್ಧತಿ ಪ್ರಕಾರ ಆಚರಿಸ್ಬೇಕು. ಸುಮ್ಮನೆ ಹಾಗೆ ಹೀಗೆ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿ, ಹೀಗೆ ಯಾವ ಯಜ್ಞವನ್ನ, ಮಹಾಯಜ್ಞವನ್ನ ಅಥವಾ ಯಾಗವನ್ನ ಪದ್ಧತಿ ಕ್ರಮಗಳ ರೀತಿನಲ್ಲೇನೆ ಆ ಪ್ರಕಾರವಾಗೇನೆ ಆರಾಧಿಸಲ್ಪಟ್ಟಂತಹ ಆ ಸಂದರ್ಭದಲ್ಲಿ ಎದ್ದಂತಹ ದೇವಿ ಆದ್ರಿಂದ ಮಹಾಯಾಗ ಕ್ರಮಾರಾಧ್ಯ ಅಂತ ಹೇಳಿ. ಚಿದಗ್ನಿ ಕುಂಡದಿಂದ ಬಂದಿದ್ದಾಳೆ, ಯಾಕೆಂದ್ರೆ ಶಿವನೇ ಪರಮೇಶ್ವರನೇ ಅಲ್ಲಿ ಕೂತು ಮಾಡಿದ, ಯಾಕಂದ್ರೆ ಬೇರೆ ಯಾರು ಮಾಡಿದ್ರೆ ಆಗ್ತಿರ್ಲಿಲ್ವೋ ಏನೋ. ಯಾಕಂದ್ರೆ ಆ ಒಂದು ಕ್ರಮ ಆ ತಾಯಿ ಅಲ್ಲಿಂದ ಬರಬೇಕು ಅಂತಂದ್ರೆ ಅವನೇ ಅದಕ್ಕೆ ಸರಿಯಾದವನು ಅಂತ ಹೇಳಿ ಆ ಒಂದು ಪೂಜೆಯನ್ನ, ಆ ಒಂದು ಯಾಗವನ್ನ, ಮಹಾಯಾಗವನ್ನ ಮಾಡಿಸಿದ್ರು. ಹಾಗಾಗಿ ಅಂತಹ ಯಾಗವನ್ನ ಪರಮೇಶ್ವರನೇ ಮಾಡಿದ್ರಿಂದ, ಅಂತಹ ಯಾಗವನ್ನ ಅವಳಿಗೋಸ್ಕರ ಮಾಡಿದ್ರಿಂದ ಅವಳು ಮಹಾಯಾಗ ಕ್ರಮಾರಾಧ್ಯ ಅಂತ ಹೇಳಿ. ಮುಂದೆ ಮಹಾಭೈರವ ಪೂಜಿತ. ಈ ಭೈರವ ಅಂತಕ್ಕಂತಹ ಒಂದು ಪದ ತುಂಬಾ ಶಕ್ತಿಯುತವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಮೊಟ್ಟ ಮೊದಲನಿಗೆ ಈ ಒಂದು ಮಹಾಯಾಗವನ್ನ ಮಾಡಿದವ ಯಾರು ಅಂತಂದಾಗ ಮಹೇಶ್ವರ. ಅಲ್ಲಿಂದ ಆ ಮಹೇಶ್ವರನಂತಹ ಭೈರವನಿಂದ ಪೂಜೆ ಮಾಡಿ ಯಾಗ ಮಾಡಿಸ್ಕೊಂಡವಳು ಅಂತಂದ್ರೆ ಮಹಾಭೈರವ ಪೂಜಿತ. ಮಹೇಶ್ವರನೇ ಮಹಾಭೈರವ. ಭೈರವ ಅಂದ್ರೆ ಮಹೇಶ್ವರನ ಒಂದು ರೂಪ. ಹಾಗಾಗಿ ಅಂತಹ ಭೈರವನಿಂದ ಜಗಜ್ಜನನಿ ಆರಾಧನೆ ಮಾಡಿಸ್ಕೊಂಡವಳು, ಪೂಜೆಯನ್ನ ಮಾಡಿಸ್ಕೊಂಡವಳು, ಯಾಗವನ್ನ ಮಾಡಿಸ್ಕೊಂಡವಳು ಅಂತ ಹೇಳಿ. ಇಲ್ಲಿ 8 ಜನ ಭೈರವರು. ಯಾರ್ಯಾರು ಅಂದ್ ನೋಡಿ, ಈ ಒಂದು ಭೈರವರನ್ನ ನೆನೆಸ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಹೊರಟೋಗುತ್ತೆ, ಅಪಮೃತ್ಯುಗಳು ಪರಿಹಾರ ಆಗೋಗುತ್ತೆ, ದುಷ್ಟ ಶಕ್ತಿಗಳಿಗೆ ನಮ್ಗೆ ಆಗ್ತಾ ಇರ್ತಕ್ಕಂತಹ ಬಾಧೆಗಳ ನಿವಾರಣೆ ಆಗೋಗುತ್ತೆ. ಹೀಗಾಗಿ ಭೈರವ ಅಂತ ಹೇಳಿ ಈ ಕಾಲಭೈರವ ಅಂತಕ್ಕಂಥದ್ದೇ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂತಹ ಆ ದೇವ. ಹಾಗಾಗಿ ಆ ಭೈರವನಲ್ಲಿ 8 ಜನ ಭೈರವರು, ಅಷ್ಟಭೈರವರು ಅಂತ ಕರೀತಾರೆ. ಕಾಶಿನಲ್ಲಿ ಹೋದಾಗ ಕಾಲಭೈರವನ್ನ ನೀವು ನೋಡ್ಲೇಬೇಕು. ಈಶ್ವರನ ದರ್ಶನ ಮಾಡಿದ್ರಿ ಅಂದ್ರೆ ಕಾಲಭೈರವ, ಕಾಶಿಯನ್ನ ಕಾಪಾಡ್ತಕ್ಕಂತಹ, ರಕ್ಷಣೆ ಮಾಡ್ತಕ್ಕಂತಹ ಆ ಮಹಾ ಪರಮೇಶ್ವರ ಅಂದ್ರೆ ಆ ಕಾಲಭೈರವ. ಈ ಕಾಶಿಗೆ ಹೋಗ್ಬಿಟ್ಟು ಬರೀ ಈಶ್ವರನ ದರ್ಶನ ಮಾಡಿದೆ, ಅನ್ನಪೂರ್ಣ ದರ್ಶನ ಮಾಡಿದೆ, ವಿಶಾಲಾಕ್ಷಮ್ಮನವ್ರ ದರ್ಶನ ಮಾಡಿದೆ, ಅಲ್ಲಿ ಆಂಜನೇಯನ ದರ್ಶನ ಮಾಡಿದೆ, ದುರ್ಗಾ ದರ್ಶನ ಮಾಡಿದೆ, ಎಲ್ಲ ನೋಡಿ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪರಿವಾರ ದೇವತೆಗಳೆಲ್ಲವನ್ನು ನೋಡ್ಕೊಂಡು ಬಂದ್ರು ಕೂಡ ಕಾಲಭೈರವನ್ನ ದರ್ಶನ ಮಾಡದೆ ನೀವೇನಾದ್ರು ಅಲ್ಲಿಂದ ಬಂದ್ರೆ ಇದ್ರೆ ಆ ಫಲ ಇರೋದಿಲ್ಲ. ಯಾಕಂದ್ರೆ ಆ ಒಂದು ಕಾಶಿ ಕ್ಷೇತ್ರವನ್ನ ನಿಯಂತ್ರಣ ಮಾಡ್ತಿರ್ತಕ್ಕಂಥವನು, ಕಾಪಾಡ್ತಿರ್ತಕ್ಕಂಥವನು, ಆ ಕಾಶಿಗೆ ಪರಮೇಶ್ವರ ಆ ಒಂದು ಶಕ್ತಿ ಇರ್ತಕ್ಕಂಥವನು. ಹಾಗಾಗಿ ಈ ಒಂದು ಕಾಲಭೈರವ, ಈ ಭೈರವನಿಗೆ 8 ಭೈರವರಂತೆ. ಯಾರ್ಯಾರು ಅಂದ್ರೆ ನಾವೀಗ ಆ ಒಂದು 8 ನಾಮಗಳನ್ನ ನಾವು ಸ್ಮರಣೆ ಮಾಡ್ಕೊಳ್ಳೋಣ. ನಮಗೂ ಕೂಡ ಇರ್ತಕ್ಕಂಥ ಆ ನೆಗೆಟಿವ್ ಎನರ್ಜೀಸ್ ಏನಿದೆ ಅದೆಲ್ಲ ಹೋಗಿ ಆ ಭೈರವನ ಶಕ್ತಿ ನಮ್ಮಲ್ಲೂ ಪ್ರಾಪ್ತವಾಗ್ಲಿ, ಎಲ್ಲವೂ ಕೂಡ ಶುಭವಾಗ್ಲಿ ಅಂತ ನಾವು ನೆನೆಸ್ಕೊಳ್ತಾ ಈ 8 ಭೈರವರನ್ನ ನಾವು ನೆನೆಸ್ಕೊಳ್ಳೋಣ. ಮೊದಲನೇದು ಅಶಿತಾಂಗ ಭೈರವ, ಎರಡನೇದು ರುರು ಭೈರವ, ನೀವು ನನ್ನ ಜೊತೆ ಹೇಳ್ಬೋದು, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ, ಸಂಹಾರ ಭೈರವ. ಇಲ್ಲಿ ಕಾಲಭೈರವ ಅಂತ ಹೇಳಲೇ ಇಲ್ವಲ್ಲ ಅಂದ್ರೆ ಈ ಕಾಲಭೈರವನ ರೂಪಗಳೇನೆ ಈ 8 ಭೈರವಗಳು. ಕಾಶಿಯಲ್ಲಿ ಮಾರ್ಗಶಿರ ಮಾಸದಲ್ಲಿ ಈ ಒಂದು ಭೈರವರ ಜಾತ್ರೆ ನಡೆಯುತ್ತೆ, ಅತ್ಯಂತ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ಕಾಲಭೈರವಾಷ್ಟಮಿ ಅಂತಂದಾಗ ಬಹಳ ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥ ಅನೇಕ ಕ್ರಮಗಳನ್ನಲ್ಲಿ ಮಾಡ್ತಾರೆ. ಹಾಗಾಗಿ ನಾವು ಈ ಕಾಲಭೈರವನನ್ನ ನಾವು ಈ ಮೂಲಕ ನೆನೆಸ್ಕೊಂತ ಸಾಷ್ಟಾಂಗ ನಮಸ್ಕಾರವನ್ನ ಮಾಡೋಣ. ಮುಂದೆ ಈ ಭೈರವ ಅನ್ನೋದಕ್ಕೆ ನಾವು ಅರ್ಥವನ್ನ ನಾವು ತಿಳ್ಕೊತಾ ಹೋಗೋಣ. ಮೊದಲು ಭರತ್ವ ಅಂತ, ಭೈರವ ಭರತ್ವ ಅದನ್ನ ನಾವು ನೋಡಿದಾಗ ಭರತ್ವ ಅಂತಂದ್ರೆ ಪೋಷಣೆ ಮಾಡ್ತಕ್ಕಂಥವನು, ಅಂದ್ರೆ ಸ್ಥಿತಿ ಕಾರಣ. ಭರತ್ವ ಅಂದ್ರೆ ಅಂತಂದಾಗ ಈ ಪೋಷಣೆಯನ್ನ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವನು. ರಮಣ ಅಂತಂದ್ರೆ ಆನಂದವನ್ನ ಕೊಡ್ತಕ್ಕಂಥವನು. ವಮನ ಅಂತಂದ್ರೆ
ಬೆಳಕನ್ನ ಕೊಡ್ತಾ ಇರ್ತಕ್ಕಂಥವನು. ನಾವು ಹೋದ ಎಪಿಸೋಡ್ ಅಲ್ಲಿ ಹೇಳಿದ್ವಿ, ವಾಮದೇವ ಎನಮೋ ಜ್ಯೇಷ್ಠ ಎನಮ ಶ್ರೇಷ್ಠ ಎನಮೋ ಅಂತ ಹೇಳಿದಾಗ ಬೆಳಕನ್ನ ಕೊಡ್ತಕ್ಕಂಥವನು ವಾಮನ ರೂಪ. ಹಾಗಾಗಿ ವಮನ ಅಂತಂದ್ರೆ ಬೆಳಕನ್ನ ಕೊಡ್ತಕ್ಕಂಥವನು. ಹಾಗಾಗಿ ಈ ಮೂರನ್ನು ಹೊಂದಿರತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವನು ಯಾರು ಅಂದ್ರೆ ಭೈರವ. ಇಲ್ಲಿ ಇಷ್ಟು ಭೈರವರು ಒಟ್ಟೆ ಸೇರಿ ಅವನು ಮಹಾಭೈರವ. ಇಂತಹ ಮಹಾಭೈರವನಿಂದ ಪೂಜಿಸಲ್ಪಡ್ತಾ ಇರ್ತಕ್ಕಂತಹ ಆ ದೇವಿ ಜಗನ್ಮಾತೆ ಯಾರು ಅಂದ್ರೆ ಮಹಾಭೈರವ ಪೂಜಿತ. ಮಹಾಭೈರವನಿಂದ ಈಕೆ ಪೂಜಿಸಲ್ಪಡ್ತಾ ಇದ್ದಾಳೆ ಅನ್ನೋ ಮಾತನ್ನ ಮುಂದೆ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ. ನೋಡಿ, ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕಾಲಮಾನಗಳನ್ನ ಹೇಳ್ತಾರೆ. ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಅಂದ್ರೆ ಆ ಒಂದು ಮಹಾಕಲ್ಪ ಮಹೇಶ್ವರ ಮಹಾಕಲ್ಪದಲ್ಲಿ ಮಾಡ್ತಕ್ಕಂತಹ ತಾಂಡವ ನೃತ್ಯಕ್ಕೆ ಸಾಕ್ಷಿ ಆಗ್ತಿದ್ದಾಳೆ ಅಂತ ಹೇಳಿ. ಇಲ್ಲಿ ಬರೀ ಕಲ್ಪ ಅಂತ ಹೇಳ್ತಾ ಇಲ್ಲ ಅವನು, ಮಹಾಕಲ್ಪ ಅಂತ. ಅದು ಬಿಟ್ರೆ ಬೇರೆ ಇಲ್ಲ ಅಂತ ತಿರುಗಿ ಮಹಾ ಇಲ್ಲಿ ಬಂತು. ಬರೀ ಕಲ್ಪ ಅಲ್ಲ, ಮಹಾಕಲ್ಪ. ಹಾಗಾಗಿ ಇಂತಹ ಒಂದು ಮಹಾಕಲ್ಪದಲ್ಲಿ ತಾಂಡವಾಡ್ತಿರ್ತಕ್ಕಂತಹ ಪರಮೇಶ್ವರನಿಗೆ ಜಗನ್ಮಾತೆ ಸಾಕ್ಷಿಯಾಗಿದ್ದಾಳೆ ಅಂತ ಹೇಳಿ ಇಲ್ಲಿ ನಾವು ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ. ನೋಡಿ, 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗಗಳ ವರ್ಷಗಳನ್ನ ನಾವು ಕೂಡಿದಾಗ ಅಂದ್ರೆ ಕೃತಯುಗ ಪ್ಲಸ್ ತ್ರೇತಾಯುಗ ಪ್ಲಸ್ ದ್ವಾಪರ ಯುಗ ಪ್ಲಸ್ ಕಲಿಯುಗ ಇದಿಷ್ಟನ್ನು ಸೇರಿಸಿದಾಗ 43,20,000 ವರ್ಷಗಳಾಗುತ್ತೆ. ಇಂತಹದ್ದು 1000 ಆದಾಗ ಬ್ರಹ್ಮನ ಅರ್ಧ ದಿವಸ. ಅದನ್ನ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಟರ್ ನಲ್ಲಿ ನೀವು ಮಾಡ್ಕೊಳ್ಳಿ. ಈಗ ಈ ಒಂದು ಅರ್ಧ ದಿವಸವನ್ನು ನಾವು ದ್ವಿಗುಣ 2 ಮಾಡಿದಾಗ ಏನಾಗತ್ತೆ, 1 ದಿವಸ. ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲೇನಾಗತ್ತೆ ಅಂತಂದ್ರೆ 3,11,040 ಶತಕೋಟಿ ವರ್ಷಗಳು. ಇದು ಬ್ರಹ್ಮನ ಆಯಸ್ಸು. ಇದನ್ನೇ ಮಹಾಕಲ್ಪ ಅಂತ ಕರೀತಾರೆ. ಯಾಕಂದ್ರೆ ಮಹಾಕಲ್ಪ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು ಅಂದಾಗ 3,11,040 ಶತಕೋಟಿ ವರ್ಷಗಳು ಅಂದ್ರೆ ಒಂದು ಬ್ರಹ್ಮನ ಆಯಸ್ಸು. ಇದು ಮಹಾಕಲ್ಪ. ಇನ್ನೂ ಉದ್ದಕ್ಕೆ ಕ್ಯಾಲ್ಕುಲೇಷನ್ ಇದೆ, ನಾನು ಅದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಇಷ್ಟು ಅಂತ ಹೇಳಿದ್ದೀನಿ ನಾನು. ಆಮೇಲೆ ಈ ಮಹಾಕಲ್ಪದಲ್ಲಿ ಪ್ರತಿಯೊಂದನ್ನು ಕೂಡ ಮಹಾಕಲ್ಪನ ಈ ಒಂದು ಕಲ್ಪ ಮುಗಿದಿದೆ ಅನ್ನುವಾಗ ಮಹೇಶ್ ಏನ್ ಮಾಡ್ತಾನೆ, ಪ್ರತಿ ಒಂದನ್ನು ಕೂಡ ತನ್ನ ಕಡೆ ಎಳ್ಕೊಂಡ್ಬಿಡ್ತಾನಂತೆ. ಕಲ್ಪದ ಮುಂದೆ ತಾನೆ ಇಲ್ಲಿ ಬರೆದಿದ್ದಾರಲ್ಲ, ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ. ಈ ಒಂದು ಮಹಾಕಲ್ಪದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿ ಒಂದನ್ನು ಕೂಡ ಅವನು ತನ್ನ ಕಡೆಗೆ ಎಳ್ಕೊಂಡ್ಬಿಡ್ತಾನೆ. ಯಾವಾಗ ತನ್ನ ಕಡೆ ಎಳ್ಕೊಂಡ್ಬಿಟ್ಟಿದ್ದಾನೆ, ಉಳಿದವ್ರು ಯಾರು ಅಂದ್ರೆ ಮಹೇಶ್ವರ ಒಬ್ಬನೇ. ಮಹೇಶ್ವರ ತನ್ನತ್ರಕ್ಕೆ ಎಲ್ಲವನ್ನೂ ಕೂಡ ಮಹಾಕಲ್ಪದಲ್ಲಿ ಎಳ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ಉಳಿದವ್ರು ಯಾರು, ಮಹೇಶ್ವರ ಒಬ್ಬನೇ. ಅಂದ್ರೆ ಎಲ್ಲವನ್ನೂ ಕೂಡ ಲಯ ಮಾಡಿದ್ದಾನೆ. ಆದ್ರೆ ಲಯವಾಗದೇ ಇರ್ತಕ್ಕಂಥವನ್ ಯಾರು ಅಂದ್ರೆ ಮಹೇಶ್ವರ, ಅವನೇ ಪರಮಾತ್ಮ. ಆದ್ರೆ ಈ ಒಂದು ಲಯ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಲಯ ಮಾಡ್ಕೋಬೇಕಾಗಿರ್ತಕ್ಕಂಥ ಶಕ್ತಿ ಇರ್ಬೇಕಲ್ಲ ಆ ಪರಮೇಶ್ವರನಿಗೆ ಅಥವಾ ಪರಮಾತ್ಮನಿಗೆ. ಆ ಶಕ್ತಿ ಯಾರು ಅಂದ್ರೆ ಈ ಜಗನ್ಮಾತೆ. ಹಾಗಾಗಿ ಈ ಒಂದು ಮಹಾಪ್ರಳಯ ಸಂದರ್ಭದಲ್ಲಿ ಅಲ್ಲಿ ಆ ಶಕ್ತಿ ಮತ್ತೆ ಆ ಪರಮೇಶ್ವರ ಅವನಿಬ್ಬರೇ ಇರೋದ್ರಿಂದ ಅಲ್ಲಿ ಅನೇಕ ವಿಧಗಳಾಗಿರ್ತಕ್ಕಂಥದ್ದೆಲ್ಲ ಇಲ್ಲಿ ಲಯವಾಗ್ಬಿಟ್ಟಿದೆ. ಶಕ್ತಿ ಮತ್ತೆ ಪರಮೇಶ್ವರ ಮಾತ್ರ ಅಲ್ಲಿದ್ದಾರೆ. ಹಾಗೆ ಮಾಮೂಲಿಯಾಗಿ ಆ ಒಂದು ಪರಮೇಶ್ವರ ನಾಟ್ಯ ಮಾಡುವಾಗ ಕೈಲಾಸದಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ತಿರ್ತಾರೆ. ಆದ್ರೆ ಈ ಮಹಾಕಲ್ಪದಲ್ಲಿ ಯಾರು ಇರೋದಿಲ್ಲ, ಎಲ್ಲರನ್ನೂ ಕೂಡ ತನ್ನಲ್ಲಿ ಅವನು ಲಯ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಎಳ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ
ಮಹಾಪ್ರಳಯ ಕಾಲದಲ್ಲಿ ತನ್ನ ಮುಂದೆ ಪರಮೇಶ್ವರನ ಮುಂದೆ ಶಕ್ತಿಯಾಗಿದ್ದವಳು ಯಾರು ಅಂತಂದ್ರೆ ಆ ದೇವಿ ಮಾತ್ರ. ಹಾಗಾಗಿ ಆ ದೇವಿಯೇ ಆ ಒಂದು ನಾಟ್ಯವನ್ನ ನೋಡುವಾಗ ಅವನಿಗೆ ಉತ್ಸಾಹವನ್ನ ಕೊಡ್ತಕ್ಕಂಥವಳು ಯಾರು? ಆ ದೇವಿ. ಹಾಗಾಗಿ ಈ ದೇವಿಯನ್ನ ಮಹಾಕಲ್ಪ ಸಾಕ್ಷಿಣಿ ಅಂತ ನೋಡಿ. ಇಲ್ಲಿ ಒಂದು ಶ್ಲೋಕವನ್ನ, ಒಂದು ಮಂತ್ರವನ್ನ ಹೇಳ್ತಾರೆ. ಕಲ್ಪೋಪಸಂಹರಣ ಕಲ್ಪಿತ ತಾಂಡವಸ್ಯ ದೇವಸ್ಯ ಕಂಡ ಪರಶೋ ಪರಭೈರವಸ್ಯ ಪಾಶಾಂಕುಶೈವ ಶರಾಸನ ಪುಷ್ಪಬಾಣೈ ಸಾ ಸಾಕ್ಷಿಣಿ ವಿಜೇತೆ ತವ ಮೂರ್ತಿ ರೇಖಾ ಅಂತ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಾಶ, ಅಂಕುಶ, ಕಾಮನ ಬಿಲ್ಲು ಮತ್ತೆ ಕುಸುಮ ಯಾರು ಹೊಂದಿದ್ದು? ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯಿಂದ ನಾವು ಹೇಳ್ತಾ ಇದ್ದಾಗ ಅಂತ ಕರಿತೀವಿ. 4 ಕೈನಲ್ಲಿ, ಒಂದು ಕೈನಲ್ಲಿ ಪಾಶ, ಇನ್ನೊಂದು ಕೈನಲ್ಲಿ ಅಂಕುಶ, ಇನ್ನೊಂದು ಕೈನಲ್ಲಿ ಆ ಒಂದು ಕಬ್ಬಿನ ಜಲ್ಲೆನೆ ಬಾಣದ ತರ ಇದು ಧನಸ್ಸಿನ ತರ ಇಟ್ಕೊಂಡಿದ್ದಾಳೆ, ಮತ್ತೆ ಕೈಯಲ್ಲಿ ಪಂಚ ಬಾಣಗಳು. ಹಾಗಾಗಿ ಅದನ್ನ ಕುಸುಮ ಬಾಣಗಳನ್ನ ನಿಂತಿರ್ತಕ್ಕಂತಹ ಆ ಶರೀರವು ಅವ್ರ ಜೊತೆನಲ್ಲಿ ಇನ್ನೇನಿದೆ, ಭೈರವ ರೂಪದಲ್ಲಿ ಇರ್ತಕ್ಕಂಥ ಅವನು ಪರಮೇಶ್ವರನಂತ ಕರೆಯಲ್ಪಡ್ತಿರ್ತಕ್ಕಂಥ ಪರಶಿವ ಅವನು ಕಲ್ಪ ಸಮಾಪ್ತಿ ತಾಂಡವವನ್ನ ಆಡ್ತಾ ಇರ್ತಕ್ಕಂಥ, ಆದ್ರೆ ನರ್ತನ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ನಿಂತು ನೋಡಿ ಸಂತೋಷ ಪಡ್ತಾ ಇರ್ತಕ್ಕಂಥವಳು ಯಾರು ಅಂದ್ರೆ ನೀನೊಬ್ಬಳೇ ತಾಯಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶಂಕರ ಭಗವತ್ಪಾದರು ಬಹಳ ಚೆನ್ನಾಗಿ ಈ ಒಂದು ಶ್ಲೋಕವನ್ನು ಅವರು ಹೇಳಿದ್ದಾರೆ ಅಂತ ಹೇಳಿ ಮುಂದೆ ಮಹಾಕಾಮೇಶ ಮಹಿಷಿ ಅಂದ್ರೆ ಮಹಾಕಾಮೇಶ್ವರನಿಗೆ ಆಕೆ ಪಟ್ಟದ ರಾಣಿ. ನೋಡಿ, ಇಲ್ಲೂ ಮಹಾಕಾಮೇಶ ಅಂತ ಕರೀತಾರೆ. ಕಾಮೇಶ ಅಂತ ಹೇಳ್ಬೋದಾಗಿತ್ತು, ಮಹಾಕಾಮೇಶ ಅಂತಾರೆ. ಹಿಂದೆ ನಾವು ಒಂದು ನಾಮವನ್ನು ಹೇಳಿದ್ವಿ, ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅಂತ. ಕಾಮೇಶ್ವರ ಕಟ್ಟಿರ್ತಕ್ಕಂತಹ ಆ ಮಂಗಳಸೂತ್ರ, ಅಂತಹ ಮಂಗಳಸೂತ್ರವನ್ನು ಹೊಂದಿರತಕ್ಕಂತಹ ಆ ಜನನಿ ಅಂತ ಹೇಳಿ, ಕಾಮೇಶ್ವರ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ, ಆ ಮಂಗಲ್ಯವನ್ನು ಕಟ್ಕೊಂಡು ಶೋಭಿಸ್ತಾ ಇರ್ತಕ್ಕಂತಹ ಆ ಜಗನ್ಮಾತೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಮಹಾಕಾಮೇಶ ಮಹಿಷಿ ಅಂದ್ರೆ ಆ ಕಾಮೇಶ್ವರನಿಗೆ ಆ ಜಗನ್ಮಾತೆ ಪಟ್ಟದ ರಾಣಿ. ಇಲ್ಲಿ ಮಹಾ ಅನ್ನೋದಕ್ಕೆ ನಾವು ಅರ್ಥವನ್ನ ಈಗ ತಾನೇ ಹೇಳಿದೆ, ಅದು ಬಿಟ್ಟು ಬೇರೆ ಇನ್ಯಾವುದು ಇಲ್ಲ ಅನ್ನೋ ಮಾತನ್ನ. ಆಮೇಲೆ ಕಾಮ ಅನ್ನೋದಕ್ಕೆ ನಾವು ಹಿಂದೆ ಇನ್ನೂ ವಿಚಾರವನ್ನು ಹೇಳಿದ್ವಿ. ಅಂದ್ರೆ ಇಲ್ಲಿ ಕಾಮ ಅಂತಂದಾಗ ಸಂಕಲ್ಪ ಅಂತ ಮಾತನ್ನ ನಾವು ಅಲ್ಲಿ ಹೇಳಿದ್ವಿ. ಸೃಷ್ಟಿ ಮಾಡಬೇಕು ಅಂತಕ್ಕಂತಹ ಸಂಕಲ್ಪವನ್ನ ಮಾಡಿರ್ತಕ್ಕಂತಹ ಪರಮೇಶ್ವರ ಆ ಶಕ್ತಿ, ಆ ಶಕ್ತಿಯಿಂದ, ಆ ಒಂದು ಸಂಕಲ್ಪದಿಂದ ಈ ಪ್ರಪಂಚ ಎಲ್ಲ ಕೂಡ ನಡೀತಾ ಇದೆ ಅನ್ನೋ ಮಾತನ್ನ. ಹಾಗೆ ಕಮನೀಯತ್ವ ಅಂತಂದಾಗ ನೋಡಿ, ಕಮನೀಯತ್ವ ಕಾಮಹ ಅಂತ. ಕಮನೀಯ ಅಂತಂದ್ರೇನು ಅಂತ ತಿಳ್ಕೋಬೇಕು. ಕಮನೀಯ ಅಂತಂದ್ರೆ ಆನಂದ ಅಂತ. ರಮಣೀಯ ಅಂದ್ರೇನು? ಅದು ಕೂಡ ಆನಂದನೇ. ಕಮನೀಯ ಅಂದ್ರೆ ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂತಂದ್ರೆ ಕೋರೋದು ಅಂದ್ರೆ ಅಪೇಕ್ಷೆ ಪಡ್ತಕ್ಕಂಥದ್ದು. ಏನಾದ್ರೂ ಅಪೇಕ್ಷೆ ಪಡಬೇಕು ಅನ್ನೋದಾದ್ರೆ ಅದು ಕಮನೀಯ. ಸೃಷ್ಟಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಮನೀಯಗಳಿದೆಯಂತೆ. ಕಮನೀಯ ಅಂದ್ರೆ ಅಪೇಕ್ಷೆ ಪಡ್ತಕ್ಕಂಥದ್ದು. ಹಸುವಾದ್ರೆ ಅನ್ನವನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು, ದಾಹ ಆದ್ರೆ ನೀರನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು. ಹಾಗೆ ಆದ್ರೆ ನಿಜವಾಗಿರ್ತಕ್ಕಂತಹ ಕಮನೀಯ ಯಾವುದು? ಅದನ್ನ ಯೋಗಿಗಳನ್ನ ಕೇಳಿದ್ರೆ ಅವ್ರು ಇವೆಲ್ಲ ನೀರು, ನಿಡಿ, ಚಿನ್ನ, ಬೆಳ್ಳಿ, ಮನೆ, ಮಠ, ವಸ್ತ್ರ ಇದೆಲ್ಲ ಅವರ ಅಪೇಕ್ಷೆ ಏನು ಇರೋದಿಲ್ಲ. ಅವರ ಕಮನೀಯ ಯಾವುದು ಅಂದ್ರೆ ಪರಬ್ರಹ್ಮನನ್ನೇ ಅವರು ಕಮನೀಯ ಅಂತ ಕರೀತಾರೆ ಅಂತ ಹೇಳಿ. ಹಾಗಾಗಿ ಪರಬ್ರಹ್ಮನನ್ನ ಕಮನೀಯ ಅದ್ರಿಂದಾನೆ ಜ್ಞಾನಿಗಳು ಪರಬ್ರಹ್ಮನನ್ನೇ ಕಮನೀಯ ಅಂತಾನು ಹೇಳ್ಬಿಡ್ತಾರೆ. ಜ್ಞಾನಿಗಳಿಗೆ ಆಗ್ತಕ್ಕಂತಹ ದಾಹ, ಅವ್ರಿಗಾಗ್ತಕ್ಕಂತಹ ಆ ಒಂದು ಕಮನೀಯ ಏನಿದೆ, ಆಸೆ ಏನಿದೆ, ಅದಕ್ಕೆ ಮಹಾ ಬೆಲೆ ಜಾಸ್ತಿ.
ಹಾಗಾಗಿ ಅಂತಹ ಕಮನೀಯವನ್ನ ಹೊಂದಿರತಕ್ಕಂತಹ ಯೋಗಿಗಳಿಗೆ ಯಾರು? ಮಹಾಕಾಮೇಶ್ವರ. ಹಾಗಾಗಿ ಆ ಮಹಾಕಾಮೇಶ್ವರನ ಪಟ್ಟಮಹಿಷಿ. ಯೋಗಿಗಳಿಗೆ ಯಾರು ಕಮನೀಯ ಅಂದ್ರೆ ಮಹೇಶ್ವರ. ಅಂತಹ ಮಹಾಮಹೇಶ್ವರ ಮಹಾಕಾಮೇಶ್ವರನಿಗೆ ಪಟ್ಟಮಹಿಷಿ ಆಗಿದ್ದಾಳೆ ಆ ಜಗದಂಬೆ. ಹಾಗಾಗಿ ಕಾಮೇಶ್ವರ ಪಟ್ಟಮಹಿಷಿ ಆಗಿರೋದ್ರಿಂದ ಆಕೆ ಮಹಾಕಾಮೇಶ ಮಹಿಷಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಕೆ ಕಾಮೇಶ್ವರನ ತೊಡೆಯ ಮೇಲೆ ಅಲಂಕರಿಸಿದ್ದಾಳೆ. ಹಾಗೆ ಅವಳು ಮಹಾ ತ್ರಿಪುರ ಸುಂದರಿ. ನೋಡಿ, ಈಗ ಆ ಅಲಂಕರಿಸಿರ್ತಕ್ಕಂತಹ ಆ ಜಗದಂಬೆ ಮಹಾ ತ್ರಿಪುರ ಸುಂದರಿ. ಮುಂದಿನ ನಾಮ ಮಹಾ ತ್ರಿಪುರ ಸುಂದರಿ. ಇಲ್ಲೂ ಸಹ ಮಹಾ ಅನ್ನುವಂತ ಶಬ್ದ ಬಂದಿದೆ. ಹಾಗಾಗಿ ಅವಳನ್ನ ಬಿಟ್ಟು ಮತ್ತೊಂದಿಲ್ಲ ಅಂತ ಹೇಳಿ ತ್ರಿಪುರ ಅನ್ನೋ ಪದಕ್ಕೆ ನಾವು ಹಿಂದೆ ಒಂದು ವಿಶೇಷವಾಗಿ ಹೇಳಿದ್ವಿ. ತ್ರಿಪುರ ಅಂದ್ರೆ ಏನು ಅನ್ನೋದನ್ನ ನಾವು ಆಗ್ಲೇ ವ್ಯಾಖ್ಯಾನ ಮಾಡ್ಬಿಟ್ಟಿದೀವಿ. ಅದರಲ್ಲೂ ಇನ್ನೊಂದು ಅರ್ಥ ಏನು ಅಂತ ತಿಳ್ಕೋಬೇಕು ಅಂದಾಗ ಇಲ್ಲಿ ನಾವು ಮತ್ತೆ ಆ ಶ್ರೀಚಕ್ರಕ್ಕೆ ಬರಬೇಕಾಗತ್ತೆ. ಶ್ರೀಚಕ್ರದ ಮೇಲ್ಗಡೆ ಇರತಕ್ಕಂಥದ್ದೇನು? ಬಿಂದು ರೂಪ, ಶಿವಶಕ್ತೈಕ್ಯ ರೂಪಿಣಿ. ಬಿಂದುವಿನ ರೂಪದಲ್ಲಿ ಆ ಜಗನ್ಮಾತೆ ಇದ್ದಾಳೆ. ಆದ್ರೆ ಆ ಬಿಂದುವಿನ ಕೆಳಗಡೆ ಏನಿದೆ? ಒಂದು ತ್ರಿಕೋಣ ಇದೆ. ಅದು ತ್ರಿಕೋಣ ಯಾವ್ದ್ರಿಂದ ಆಗಿದೆ? 3 ಬಿಂದುಗಳಿಂದ ಆಗಿದೆ. ಆ 3 ಬಿಂದುಗಳು ಯಾವುದು ಅಂದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇದು 3 ಬಿಂದುಗಳು. ಆ ಮಧ್ಯದಲ್ಲಿ ಇರ್ತಕ್ಕಂತಹ ಪ್ರಧಾನ ಬಿಂದು ಯಾರು ಅಂದ್ರೆ ಆ ಜಗಜ್ಜನನಿ. ಮುಖ್ಯವಾಗಿ ಈ ಒಂದು 3 ಬಿಂದುಗಳು ಕೂಡ ಆ ಪ್ರಧಾನ ಬಿಂದುವಿನಿಂದ ಆಗಿರ್ತಕ್ಕಂಥದ್ದು. ಇಚ್ಛಾ ಜ್ಞಾನ ಕ್ರಿಯೆಗೆ ಮೂಲವಾಗಿರ್ತಕ್ಕಂತಹ ತಾಯಿ. ಆದ್ರಿಂದ ಅವಳು ತ್ರಿಪುರ. ಹಾಗೆ ಆ ತ್ರಿಕೋಣದ ಮಧ್ಯದಲ್ಲಿರ್ತಕ್ಕಂತಹ ಜಾಗ, ಆ ಬಿಂದು ಸ್ವರೂಪಿಣಿ, ಅವಳೇ ಮಹಾ ತ್ರಿಪುರ ಸುಂದರಿ. ಜಗನ್ಮಾತೆಯನ್ನ ನಾವು ಈಗಾಗಲೇ ಹಲವಾರು ಸರ್ತಿ ಹೇಳ್ಬಿಟ್ಟಿದೀವಿ ಅವಳ ಸೌಂದರ್ಯದ ಬಗ್ಗೆ. ಅವಳ ಸೌಂದರ್ಯಕ್ಕೆ ಯಾರು ಕೂಡ ಕಾಂಪೀಟ್ ಮಾಡೋದಕ್ಕಾಗ್ಲಿ ಅಥವಾ ಅವಳ ಸೌಂದರ್ಯಕ್ಕೆ ಇದೇ ಅವಳ ಸೌಂದರ್ಯ ಅಂತ ಹೇಳ್ತಕ್ಕಂತಹ ಶಕ್ತಿ ಕಂಪ್ಯಾರಿಸನ್ ಇಲ್ಲದೆ ಇರೋದ್ರಿಂದ ಆಕೆ ಮಹಾ ಸುಂದರಿ. ಹಾಗಾಗಿ ಅವಳು ಮಹಾ ತ್ರಿಪುರ ಸುಂದರಿ. ಈಗ ಈ ಒಂದು ಭಾಗವನ್ನ ನಾನು ನಿಲ್ಲಿಸ್ತೇನೆ. ಯಾಕೆ ಅಂತಂತಂದ್ರೆ ಮುಂದಿನ ನಾಮದಲ್ಲಿ ಚತುಷ್ಷಷ್ಟ್ಯುಪಚಾರಾಢ್ಯ ಅಂತ ಹೇಳಿ 64 ವಿಧಗಳಾಗಿರ್ತಕ್ಕಂತಹ ಉಪಚಾರವನ್ನ ಮಾಡಿಸ್ಕೊಳ್ತಕ್ಕಂಥವಳು ಅಂತ. ಈ ಒಂದು ಚತುಷ್ಷಷ್ಟ್ಯುಪಚಾರಾಢ್ಯನ ದಯವಿಟ್ಟು ಯಾರು ಮಿಸ್ ಮಾಡದೆ ಕೇಳಿಸ್ಕೋಬೇಕು ಮುಂದಿನ ಒಂದು ಭಾಗ. ಯಾಕೆಂದ್ರೆ ಅದರಲ್ಲಿ ಆ ಜಗನ್ಮಾತೆಯನ್ನ 64 ಯಾವ ವಿಧದಲ್ಲಿ ಅವಳನ್ನ ಅರ್ಚನೆ ಮಾಡ್ತಾರೆ, ಆ 64 ವಿಧಗಳಲ್ಲಿ ಅವಳನ್ನ ಹೇಗೆ ಅಲಂಕರಿಸ್ತಾರೆ, ಅವಳನ್ನ ಉಪಾಸನೆ ಮಾಡ್ತಾರೆ, ಅದನ್ನ ಮನಸ್ಸಿನಲ್ಲಿ ಇತ್ಯಾದಿ ಇತ್ಯಾದಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ನೀವು ಮುಂದಿನ ಭಾಗದಲ್ಲಿ ತಿಳ್ಕೋಬಹುದು. ಹಾಗಾಗಿ ನಾನು ಆ ಒಂದು ವಿಶೇಷವಾಗಿರ್ತಕ್ಕಂತಹ ಚತುಷ್ಷಷ್ಟ್ಯುಪಚಾರಾಢ್ಯನ ನಾನೀಗ ಆರಂಭ ಮಾಡಿದ್ರೆ ಸ್ವಲ್ಪ ಕೂಡ ಅದು ನಾನು ಹೇಳೋದಕ್ಕಾಗೋದಿಲ್ಲ. ಸುಮ್ಮನೆ ಒಂದು ಹೇಳ್ಬೋದು, ಅಷ್ಟು ಬಿಟ್ರೆ ವಿಶೇಷವಾಗಿ ಅದಕ್ಕೆ ಒತ್ತು ಕೊಟ್ಟು ಹೇಳೋದಕ್ಕೆ ಅವಕಾಶ ಕಡಿಮೆ ಇರೋದ್ರಿಂದ ಮುಂದಿನ ಭಾಗದಲ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಹೇಳ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಭಾಗವನ್ನ ಮರೀದಿ ನೋಡ್ಬೇಕು. ಈ ಒಂದು ಭಾಗಗಳನ್ನ ಕೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಜಗನ್ಮಾತೆ ತಮಗೆಲ್ರಿಗೂ ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಡ್ಲಿ, ತಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವನ್ನ ಮುಗಿಸ್ತೇನೆ. ಶುಭವಾಗಲಿ. ನಮಸ್ಕಾರ.